ಶಿಡ್ಲಘಟ್ಟ ತಾಲೂಕಿನ ರಾಜೀವ್ ಗಾಂಧಿ ಬಡಾವಣೆಯಲ್ಲಿರುವ ಬ್ರಿಡ್ಸ್ ಕಾರ್ಖಾನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿದ್ದು 2 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಕಾರ್ಖಾನೆಯಲ್ಲಿದ್ದ ಯಂತ್ರೋಪಕರಣಗಳು, ಕಚ್ಚಾ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಬೆಂಕಿಯ ಜ್ವಾಲೆಗಳು ದಟ್ಟವಾಗಿ ಆವರಿಸಿದ್ದರಿಂದ ಕಾರ್ಖಾನೆಯಲ್ಲಿದ್ದ ಕಾರ್ಮಿಕರು ಜೀವ ಭಯದಿಂದ ಹೊರಗೆ ಓಡಿ ಬಂದಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಕಿಯ ತೀವ್ರತೆ ಹೆಚ್ಚಾಗಿದ್ದ ಕಾರಣ ಬೆಂಕಿ ನಂದಿಸಲು ಹರಸಾಹಸ ಪಡಬೇಕಾಗಿದ್ದು, ಘಟನೆಯ ಬಗ್ಗೆ ಮಾಹಿತಿ ಪಡೆದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಲಾಗಿದ್ದು, ಇದು ಇದಾಯತುಲ್ಲಾ ಅವರಿಗೆ ಸೇರಿದ ಬ್ರೀಡ್ಸ್ ಕಾರ್ಖಾನೆಯಾಗಿದೆ. ಬೆಂಕಿಯಿಂದಾಗಿ ಕಾರ್ಖಾನೆಗೆ ಭಾರಿ ಪ್ರಮಾಣದ ನಷ್ಟವಾಗಿದ್ದು, ಘಟನೆ ನಡೆದ ನಂತರ ಮಾಲೀಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಸರ್ಕಾರ ನಮಗೆ ನೆರವು ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಮಾಲೀಕರಾದ ಇದಾಯತುಲ್ಲಾ ಅವರು, ಕಾರ್ಖಾನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ಎಲ್ಲವೂ ಸುಟ್ಟು ಕರಕಲಾಗಿದೆ. ಸರ್ಕಾರ ನಮಗೆ ಕಷ್ಟಕ್ಕೆ ನೆರವಾಗಬೇಕು, ನಮಗೆ ಪರಿಹಾರ ನೀಡಬೇಕು ಎಂದು ಅಳಲು ತೋಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ವರದಿಗಾರರಾದಂತಹ ಗುರುಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ ಅವರೇ, ಹೇಳಿ, ಈ ಶಾರ್ಟ್ ಸರ್ಕ್ಯೂಟ್ ಹೆಂಗಾಯ್ತು, ಯಾವಾಗ, ಎಷ್ಟೊತ್ತಿಗೆ, ಏನಾಗಿದೆ, ಅಲ್ಲಿ ಏನು ನಡೀತಾ ಇದೆ? ಮೇಡಮ್, ಬ್ರಿಡ್ಸ್ ಕಾರ್ಖಾನೆ ಇದೆ ಅಲ್ಲಿ, ಇದು ರಾಜೀವ್ ಗಾಂಧಿ ಲೇಔಟ್ ಅಂತಿದೆ. ಆ ರಾಜೀವ್ ಗಾಂಧಿ ಲೇಔಟ್ ಅಲ್ಲಿ ಸುಮಾರು ಒಂದು 20 ಜನ ಕೆಲಸ ಮಾಡಂತ ಒಂದು ಕಾರ್ಖಾನೆಯಲ್ಲಿ ಅವರು ಊಟಕ್ಕಂತ ಮನೆಗ್ ಹೋಗ್ತಾರೆ. ಎಲ್ಲೋ ಹೊರಗಡೆ ಬಂದಾಗ ಅಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಸುಮಾರು ಅಲ್ಲ ಒಂದ್ 2 ಕೋಟಿಗಿಂತ ಹೆಚ್ಚು ಒಂದು ಮೌಲ್ಯ ಇದು ಹಾಳಾಗಿದೆ. ಅದು ಏನ್ ಫ್ಯಾಕ್ಟರಿ ಕಾರ್ಖಾನೆ ಆಗಿತ್ತು? ಬೇಡ್ಸ್ ಅಂದ್ರೆ ಇವಾಗ ಇದು ವೇಸ್ಟೇಜ್ ಇರೋದಲ್ಲ, ಇದು ಜೋಳದ ಒಂದು ಬೆಂಡು, ಆಮೇಲೆ ಇದು ಹುಣಸೆ ಹಣ್ಣಿನ ಒಂದು ಇದು ಒಟ್ಟು, ಆ ಇದು ಕಳ್ಳೆ ಬೀಜದ ಒಂದು ಇದು ಕಳ್ಳೆಕಾಯಿ ಒಟ್ಟು, ಇವೆಲ್ಲ ಸೇರಿಸಿ ಒಂದು ಇದು ಮಾಡ್ತಾರೆ, ಬೂಸ ಒಂದು ಇದು ಬೂಸ ತರ ಅದ್ ಮಾಡ್ಬಿಟ್ಟು ಇದು ಬಾಯ್ಲರ್ ಬರುತ್ತಲ್ಲ ಬೆಂಕಿ ಉರ್ಸೋದು, ಅದಕ್ಕೆಲ್ಲ ಸಪ್ಲೈ ಮಾಡ್ತಾರೆ ಇವರು. ಆ ಸಪ್ಲೈ ಮಾಡಂತ ಒಂದು ಫ್ಯಾಕ್ಟ್ರಿಗೆ ಅಲ್ಲಿ ಬೆಂಕಿ ಹತ್ಕೊಂಡಿರೋಂಥದ್ದು ಅಲ್ಲಿ ಆಗಿದೆ. ಆ ಫ್ಯಾಕ್ಟ್ರಿಯಲ್ಲಿ ಸುಮಾರು ಒಂದು ಟ್ರ್ಯಾಕ್ಟರ್, ಆಮೇಲೆ ಟಾಟಾ ಐಸಿ, ಆಮೇಲೆ ಅದಕ್ಕೆ ಬೇಕಾಗಿರೋ ಮಿಷನ್ಸ್ ಎಲ್ಲ ಅದ್ರಲ್ಲಿ ಒಳಗಡೆ ಎಲ್ಲ ಸುಟ್ಟು ಭಸ್ಮವಾಗಿದೆ. ಯಾವ್ದೇ ಪ್ರಾಣಾಪಾಯ ಆಗಿಲ್ಲ ಅಲ್ವಾ ಅಲ್ಲಿ? ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಯಾಕಂದ್ರೆ ಅವರು ಊಟದ ಸಮಯಕ್ಕೆ ಎಲ್ಲ ಹೊರಗಡೆ ಬಂದಿದ್ದಾರೆ. ಆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಇದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಇವತ್ತು ಅದು ಎಲ್ಲ ಸುಟ್ಟು ಭಸ್ಮ ಆಗಿದೆ. ಬೇಸಿಗೆ ಆಗಿರೋದ್ರಿಂದ ಟೆಂಪರೇಚರ್ಗೂ ಆತರ ಆಗಿರ್ಬೋದಾ? ಏನಕ್ಕೆ ಅಂದ್ರೆ ಅಲ್ಲಿ ಸುಟ್ಟೋಗ ಅಂತ ವಸ್ತುಗಳೇ ಇದ್ದಿದ್ದು, ಈ ಒಟ್ಟು ಅದೆಲ್ಲ ಏನಿದೆ ಹೀಟಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಹಾಗೂ ಆಗಿರಬಹುದಾ ಅಂತ. ಹೌದು, ಅದೇ ರೀತಿ ಆಗಿದೆ. ಯಾಕಂದ್ರೆ ಇವತ್ತು ಎಲ್ಲ ಒಣಗಿರೋಂತ ಇದೇ ಇರೋದಲ್ಲಿ ಅಲ್ಲಿ ಏನು ಇದು ಏನ್ ಒಲೆಗೆ ಹಾಕಂತ ವಸ್ತುಗಳು ಏನಿದೆ ಅಂತ ವಸ್ತುಗಳೇ ಅಲ್ಲಿ ಇದ್ದಿದ್ದು. ಆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ, ಅಲ್ಲಿ ಬೆಂಕಿ ಕಿಡಿಗಳು ಬಿದ್ದಾಗ ಅಲ್ಲಿ ಆಟೋಮೆಟಿಕ್ ಆಗಿ ಬೆಂಕಿ ಹತ್ಕೊಂಡಿರೋಂಥದ್ದು ಆಗಿದೆ ಅಲ್ಲಿ. ಕಾರ್ಖಾನೆ ಮಾಲೀಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಯಾರು ಅಧಿಕಾರಿಗಳು ಬಂದು ಏನಾದ್ರು ಸ್ಥಳ ಪರಿಶೀಲನೆ ಏನಾದ್ರು ಮಾಡಿದಾರಾ?
ಇದೇನಿಲ್ಲ ಫೈರ್ ಇಂಜಿನ್ ಅವರೆಲ್ಲ ಬಂದು ಎಲ್ಲ ಅದು ಬೆಂಕಿ ನಿಲ್ಸಂತ ಕೆಲಸ ಅಲ್ಲಿ ಮಾಡಿದ್ರು. ಅಲ್ಲಿ ಅಧಿಕಾರಿಗಳು ಏನಂತೂ ಬಂದಿರ್ಲಿಲ್ಲ. ಆಮೇಲೆ ಅವ್ರಿಗೆ ಹೋಗಿ ಎಲ್ಲ ವಿಚಾರ ತಿಳಿದು ಹೋಗಿರ್ತಾರೆ ಅಂತ ಒಂದಿದ್ದೀವಿ. ಕಾರ್ಖಾನೆ ಮಾಲೀಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅವ್ರ ಫ್ಯಾಕ್ಟರಿ ಈ ತರ ಆಗಿರೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅವರು ಒಂದು ಸಂಕಟದಲ್ಲಿ ಇದ್ದಾರೆ. ಅವ್ರು ಯಾಕಂದ್ರೆ ಒಂದು 2 ಕೋಟಿ ಒಂದು ಮೌಲ್ಯದ ಒಂದು ಇದು ಹೋಯ್ತಲ್ಲ ಅಂತ ಅವ್ರು ಒಂದು ದುಃಖದಲ್ಲಿ ಇದ್ದಾರೆ ಮೇಡಮ್ ಅವರು. ಅಲ್ಲಿರೋ ಮಿಷಿನ್ ಗಳೆಲ್ಲ ಕಂಪ್ಲೀಟ್ ಆಗಿ ಸುಟ್ಟೋಗಿದ್ಯಾ? ಎಲ್ಲ ಸಂಪೂರ್ಣ ಭಸ್ಮ ಆಗಿದೆ. ಯಾಕಂದ್ರೆ ಅಲ್ಲೆಲ್ಲ ಇವತ್ತು ಬೇಳೆ ಜೊಂಡು ಬೆಂಡುಗಳು ಆಮೇಲೆ ಹುಣಸೆ ಒಟ್ಟು ಕಳ್ಳೆ ಒಟ್ಟು ಎಲ್ಲ ಸೇರ್ಕೊಂಡು ಎಲ್ಲ ಭಸ್ಮ ಆಗ್ಬಿಟ್ಟಿದೆ. ಅದರಲ್ಲಿ ಎಲ್ಲ ಶೆಡ್ಗೆ ಹಾಕಿರೋದು ಸೀಟ್ಸ್ ಅವು ಏನು ಉಳಿಯೋದಿಲ್ಲ ಮೇಡಮ್. ಯಾಕಂದ್ರೆ ಬೆಂಕಿ ಹತ್ಕೊಂಡು ಅದೇ ಕೆಲಸ ಉರಿತೇನೆ ಇದೆ, ಅಲ್ಲಿ ಉರಿತಾ ಇದೆ ಅದು. ಅಂತದ್ರಿಂದ ಇವತ್ತು ಈ ತರ ಆಗಿದೆ. ಸರಿ ಸರಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಗುರುಮೂರ್ತಿ. ಅದೇನಾಯಿತು, ಆಕಸ್ಮಿಕವಾಗಿ ಎಲೆಕ್ಟ್ರಿಕಲ್ ಶಾಕ್ ಆಗಿ ಇದರ ಬೆಂಕಿ ಹಟ್ಕೊಂಡಿದೆ. ಒಂದು ಹತ್ರ ಒಂದು 2 ಕೋಟಿ ಮೇಲೆ ನಮಗೆಲ್ಲ ಇಲ್ಲಿ ನಷ್ಟ ಆಗಿದೆ ಸರ್. ಮಿಷಿನ್ಗಳಿತ್ತು ಸರ್? ಆ ಮಿಷಿನ್ಗಳು 2 ಇದೆ, ಟ್ರಾಕ್ಟರ್ ಒಂದಿದೆ, ಮಿಕ್ಕಿದೆಲ್ಲ ವೈರಿಂಗ್ಸ್ ಅವೆಲ್ಲ ಬೇಕಾದಷ್ಟಿದೆ. ಅದು ನಾವು ಮಾಡಿರೋರು ನಮ್ಗೆ ಗೊತ್ತಿರ್ತದೆ ಅಮೌಂಟ್ ಅದರದ್ದು. ಇದು ಏನು ವರ್ಕ್ ಇಲ್ಲ, ಏನು ವರ್ಕ್ ಮಾಡಿ ಬ್ರಿಕೆಟ್ ಅಂದರೆ ಬೈಲರ್ಗೆ ಹೋಗುವಂಥ ಅದು ಮೆಟೀರಿಯಲ್. ನಾವು ಕಳೆಕಾಯಿ ಒಟ್ಟು ಮತ್ತು ಇನ್ನು ಇದು ಬೂಸ ಬರ್ತದೆ, ಇದು ರಾಂದ ಬೂಸ ಇವೆಲ್ಲ ಐಟಮ್ಸ್ ಬರ್ತದೆ. ಕಳೆಕಾಯಿ ಬೊಟ್ಟು, ಒಂದು ಇದು ಹುಣಸೆಕಾಯಿ ಒಟ್ಟು, ಇವೆಲ್ಲ ಸೇರಿಸಿ 4-5 ಐಟಮ್ನಲ್ಲಿ ಒಂದು ಪೋಲ್ ಥರ ಮಾಡಿ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ? ಇದು ಬಂದು ಹತ್ರ ಒಂದು ಶಿಫ್ಟಿಗೆ ಬಂದು 10 ಜನ ಕೆಲಸ ಮಾಡ್ತಾರೆ. 2 ಶಿಫ್ಟ್ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟು 20 ಜನ ಇದ್ದಾರಾ? ಯಾರಿಗೂ ಏನು ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ದೇವ್ರು ಕಾಪಾಡಿದ್ದಾರೆ. ನಾವು ಬರುವವರೆಗೂ ಜಾಸ್ತಿ ಇದಾಗಿದೆ. ಇನ್ನ ಗಾಳಿಗೆ ಇನ್ನ ಜಾಸ್ತಿ ಆಗಿ ಫ್ಯಾಕ್ಟ್ರಿ ಯಾರಿಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಇಮಿಡಿಯೇಟ್ ಬೆಂಕಿ ಹತ್ಕೊಂಡಿದ ತಕ್ಷಣ ನೀವು ಯಾರಿಗೂ ಇನ್ಫಾರ್ಮ್ ಮಾಡಲಿಲ್ವಾ? ಕೆಲಸ ಮಾಡೋರು ಊಟಕ್ಕೆ ಹೋಗಿದ್ದಾರೆ. ಓಕೆ, ಸಡನ್ ಆಗಿ ಬೆಂಕಿ ಇದು ಈ ತರ ಆಗಿದೆ. ಅಂದ್ರೆ ಫೈರ್ ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ಫೋನ್ ಮಾಡಲಿಲ್ವಾ? ಫೋನ್ ಮಾಡಿದ್ರು. 2 ಅವರ್ ಆಯ್ತು. 2 ಅವರ್ ಚಿಕ್ಕಬಳ್ಳಾಪುರದಿಂದ ಬರೋ ತನಕ ಲೇಟ್ ಐತೆ ಸರ್. ಅದು ಚಿಕ್ಕಬಳ್ಳಾಪುರದಿಂದ ಬಂದವರಕ್ಕೂ 2 ಅವರ್ ನಲ್ಲಿ. ಅಂದ್ರೆ ಶಿಡ್ಲಘಟ್ಟದಲ್ಲಿ ಇಲ್ವಾ ಫೈರ್ ಇಂಜನ್? ಹಾಗಾದ್ರೆ ಅವರು ಚಿಕ್ಕಬಳ್ಳಾಪುರ ಹೋಗಿದ್ದಾರೆ ಅಂತ ಎಷ್ಟು ಕಾಲ್ ಮಾಡಿದ್ರು ಅಲ್ಲಿಂದ ಬಂದಿದ್ರು. ಅಲ್ಲಿಂದ ಬಂದಿರೋದು ಬಂದುವರೆಗೂ 2 ಅವರ್ ಆಯ್ತು. ಇನ್ನ ಜಾಸ್ತಿ ಆಗ್ಬಿಟ್ಟು ಎಲ್ಲ ಹೋಗ್ಬಿಟ್ಟು